Hello everyone, welcome back to the Concepts of Mechanical Engineering 2 week 4 video series. ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಬಗ್ಗೆ ಒಂದು ಫಸ್ಟ್ ಸೆಷನಲ್ಲಿ ನಾನು ಪ್ರೀವಿಯಸ್ ಸೆಷನಲ್ಲಿ ಹೇಳಿದ್ದೆ. ಏನು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂದರೆ ಏನಕ್ಕೆ ಅದರದ್ದು ಇನ್ವೆನ್ಷನ್ ಶುರುವಾಯಿತು, ಅದರದ್ದು ಕ್ಲಾಸಿಫಿಕೇಷನ್ ಯಾವ ಥರ ಇದೆ, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ಒಂದು ಸೆಷನ್ನಲ್ಲಿ ಅಡ್ವಾನ್ಸ್ಡ್ ಮೆಟೀರಿಯಲ್ ಇರೋ ಮೊದಲನೇ ಕ್ಲಾಸಿಫಿಕೇಷನ್ನು ದಟ್ ಈಸ್ ಬಯೋ ಮೆಟೀರಿಯಲ್ಸ್, ಅಂದರೆ ಬಯೋಲಾಜಿಕಲಿ ಸೂಟಬಲ್ ಮೆಟೀರಿಯಲ್ಸ್ ಫಾರ್ ಹ್ಯೂಮನ್ ಅಂತಲೇ ಹೇಳ್ಬೋದು. ಅದ್ರದ್ದು ಗುಣಲಕ್ಷಣಗಳು, ಅದ್ರದ್ದು ಟೈಪ್ಸು, ಅಡ್ವಾಂಟೇಜಸ್ಸು ಮತ್ತು ಲಿಮಿಟೇಷನ್ಸ್ ಬಗ್ಗೆ ನೀವು ಈ ಒಂದು ಸೆಷನ್ ತಿಳ್ಕೊತೀರಿ. ಸೊ ಆ್ಯಸ್ ಯೂಶುವಲ್ ಇನ್ ದ ಕಮಿಂಗ್ ಸೆಷನ್ಸ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ರಿಮೈನಿಂಗ್ ಥಿಂಗ್ಸ್. What do you mean by biomaterial? As you can see from this GIF image, so there is a material which expand inside the blood artery. ಏನು ವೆಯ್ನ್ ಇದೆಯೋ, ಬ್ಲಡ್ ವೆಯ್ನು, ಅದನ್ನು ಒಳಗಡೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಬ್ಲಡ್ ಸೆಲ್ಸ್ ಎಲ್ಲ ಈಸಿಯಾಗಿ ಮೂವ್ ಆಗ್ತಾ ಇದೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಯು ಥಿಂಕ್ ದ್ಯಾಟ್ ಹೆಂಗೆ ಇದು ಮೆಟೀರಿಯಲ್ ವರ್ಕ್ ಆಗುತ್ತೆ, ವೆದರ್ ಇಟ್ ಈಸ್ ಸೂಟಬಲ್ ಆರ್ ನಾಟ್ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರ್ಬೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್. ನಮ್ಮ ಬಾಡಿ ಒಳಗಡೆ ಯಾವ ವಸ್ತುಗಳು ಸೂಟಬಲ್ ಆಗಿ ಅಡ್ಜಸ್ಟ್ ಆಗಿ ಅದರದ್ದು ಕೆಲಸನ ಅದು ನಿರ್ವಹಿಸುತ್ತೋ ಅಂಥ ಒಂದು ವಸ್ತುಗಳಿಗೆ ಬಯೋ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಕಮಿಂಗ್ ಟು ದ ಡೆಫಿನಿಷನ್, ಯು ಶುಡ್ ರೈಟ್ ಎ ಡೆಫಿನಿಷನ್ ಇನ್ ಎ ಪ್ರಾಪರ್ ಮ್ಯಾನರ್ ಲೈಕ್ ದಿಸ್. ಸೊ ದೀಸ್ ಆರ್ ದ ನ್ಯಾಚುರಲ್ ಆರ್ ಸಿಂಥೆಟಿಕ್ ಮೆಟೀರಿಯಲ್. ಸೊ ನೇಚರಿಂದನೂ ಸಿಗ್ಬೋದು ಅಥವಾ ಸಿಂಥೆಟಿಕಲಿ ತಯಾರಿಸ್ಕೋಬೋದು. ಸೊ ದೀಸ್ ಆರ್ ದ ನ್ಯಾಚುರಲ್ ಆರ್ ಸಿಂಥೆಟಿಕ್ ಮೆಟೀರಿಯಲ್ಸ್ ಯೂಸ್ ಟು ಇಂಟರ್ಯಾಕ್ಟ್ ವಿತ್ ಅವರ್ ಬಯೋಲಾಜಿಕಲ್ ಸಿಸ್ಟಮ್, ಅಂದರೆ ಹ್ಯೂಮನ್ ಬಯೋಲಾಜಿಕಲ್ ಸಿಸ್ಟಮ್. ಏನಕ್ಕೆ ಅಂದರೆ ಫಾರ್ ಎ ಮೆಡಿಕಲ್ ಪರ್ಪಸ್ ಸಚ್ ಆಸ್ ಡಯಾಗ್ನೋಸಿಸ್ ಅಂದರೆ ಆಪರೇಷನ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ರೀಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಅಥವಾ ರಿಪೇರ್ ಆಫ್ ಟಿಶ್ಯೂಸ್ ಅಥವಾ ಎನಿ ಆರ್ಗನ್ಸ್ ಆಗಿರ್ಬೋದು. ಸೊ ಓವರಾಲ್ ಆಗಿ ಹೇಳೋದಾದರೆ ಬಯೋಲಾಜಿಕಲ್ ಸಿಸ್ಟಮ್. ಇನ್ನು ಬಯೋಮೆಟೀರಿಯಲ್ಸ್ನ ಟೆಂಪ್ರರಿ ಆಗಿ ಯೂಸ್ ಮಾಡ್ಬೋದು ಅಥವಾ ಪರ್ಮನೆಂಟಾಗಿ ನಮ್ಮ ಹ್ಯೂಮನ್ ಬಾಡಿ ಒಳಗಡೆ ನಾವು ಅದನ್ನು ಯೂಸ್ ಮಾಡಬಹುದು. ಅದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಫ್ ಎ ಬಯೋಮೆಟೀರಿಯಲ್. ಬಯೋಮೆಟೀರಿಯಲ್ ಇತ್ತೀಚೆಗೆ ಯಾಕೆ ಅಷ್ಟೊಂದು ಹೆಸರು ಮಾಡ್ತಾ ಇದೆ ಹೆಲ್ತ್ ಕೇರಲ್ಲಿ ಅಂತ ಹೇಳಿದ್ರೆ, ಅದರದ್ದು ಏನು ಕ್ವಾಲಿಟಿ ಆಫ್ ಲೈಫ್ ಮನುಷ್ಯಂದು ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು, ಮೆಡಿಕಲ್ ಡಿವೈಸಸ್ಗಳದ್ದು ಕೊರತೆ ಇಂದ ಅವಾಗ ಪ್ರಾಬ್ಲಮ್ ಆಗಿರೋದ್ರಿಂದ ಬಯೋಮೆಟೀರಿಯಲ್ಸ್ ಇನ್ವೆನ್ಷನ್ ಆಗಿರ್ಬೋದು. ಮತ್ತು ಅದು ಯಾವುದೇ ಥರ ನಮಗೆ ದೇಹಕ್ಕೆ ಹಾರ್ಮ್ ಮಾಡದೇ ಇರೋದ್ರಿಂದ ಬಯೋಮೆಟೀರಿಯಲ್ಸು ಇಂಪಾರ್ಟೆಂಟ್ ರೋಲ್ನ ನಮ್ಮ ಹೆಲ್ತ್ ಕೇರಲ್ಲಿ ನೋಡ್ತಾ ಇದ್ದೀವಿ ಇವಾಗ ಇತ್ತೀಚೆಗೆ. ಇನ್ನು ಪ್ರಾಪರ್ಟೀಸಿಗೆ ಬಂದರೆ, ಅಂದರೆ ಅದ್ರದ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್, ಯಾವ ಥರ ಇರಬೇಕು ಬಯೋಮೆಟೀರಿಯಲ್ಸ್ ಅನ್ನೋದಾದರೆ, ಫಸ್ಟ್ ಒನ್ ಇಸ್ ಬಯೋ ಕಂಪ್ಯಾಟಿಬಿಲಿಟಿ. ಅಂದರೆ ಅದು ನಮ್ಮ ದೇಹದೊಳಗಡೆ ಯಾವುದೇ ಥರ ಟಾಕ್ಸಿಕ್ ಅಥವಾ ಅಲರ್ಜಿಕ್ ರಿಯಾಕ್ಷನ್ಸ್ನ ಕೊಡಬಾರ್ದು. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ಬಯೋ ಕಂಪ್ಯಾಟಿಬಿಲಿಟಿ. ಆ್ಯಂಡ್ ಇಟ್ ಶುಡ್ ವಿತ್ಸ್ಟ್ಯಾಂಡ್ ಬಾಡಿ ಲೋಡ್ಸ್ ಆ್ಯಂಡ್ ಸ್ಟ್ರೆಸಸ್. ಸೊ ಯಾವುದೋ ಒಂದು ಮೂಳೆ ಮುರಿದಾಗ ಏನೋ ಒಂದು ರಾಡ್ ಹಾಕ್ತಾರೆ, ಸೊ ಅವಾಗ ನಮ್ಮ ಬಾಡಿ ಲೋಡ್ಸ್ ಅಥವಾ ಸ್ಟ್ರೆಸಸ್ನ ಅದು ತಡ್ಕೊಳ್ಳುವಂತಹ ಗುಣಲಕ್ಷಣ ಇರಬೇಕಾಗತ್ತೆ. ಇನ್ನು ಏನು ನಮ್ಮ ಬಾಡಿ ಒಳಗಡೆ ಇರೋ ಟಿಶ್ಯೂಸ್ ಇದಾವೋ ಅದೇ ಥರ ಸ್ಟ್ರೆಸ್ ಶೀಲ್ಡಿಂಗ್ ಥರ ಅದು ಆ್ಯಕ್ಟ್ ಮಾಡಬೇಕಾಗುತ್ತೆ. ಅದರದ್ದು ಎಲಾಸ್ಟಿಕ್ ಮಾಡ್ಯುಲಸ್ ತುಂಬ ಚೆನ್ನಾಗಿರಬೇಕು. ಸೊ ದ್ಯಾಟ್ ಇಸ್ ಅ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಎವ್ರಿ ಬಯೋಮೆಟೀರಿಯಲ್ಸ್. ಆ್ಯಂಡ್ ಆಬ್ವಿಯಸ್ಲಿ ಯಾವುದೇ ವಸ್ತುಗಳಾದರೂ ನಮ್ಮ ಬಾಡಿ ಒಳಗಡೆ ಹಾಕಿದಾಗ ಕರೋಷನ್ ಮತ್ತು ವಿಯರ್ ರೆಸಿಸ್ಟೆನ್ಸ್ ಗುಣಲಕ್ಷಣ ಇರಲೇಬೇಕು. ಹಾಗಾಗಿ ನಮ್ಮಲ್ಲಿರೋ ಬಾಡಿ ಫ್ಲೂಯಿಡ್ಸ್ ಏನಿದೆಯೋ ಅದಕ್ಕೆ ಅದು ಒಕ್ಕೋಬೇಕು. ಯಾವುದೇ ಥರ ಕರೋಷನ್ ಅಥವಾ ರಸ್ಟ್ ಹಿಡಿಬಾರ್ದು. ಮತ್ತು ಏನು ಆ ಲಿಕ್ವಿಡ್ ಅಂಶ ಏನಿದೆಯೋ ಅದು ಜಾಯಿಂಟ್ಸ್ ಮತ್ತು ಮೂವಿಂಗ್ ಇಂಪ್ಲಾಂಟ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕರೋಷನ್ ಮತ್ತು ವಿಯರ್ ರೆಸಿಸ್ಟೆನ್ಸ್ ಇರುವಂತಹ ಗುಣಲಕ್ಷಣ. ಸೊ ಇಷ್ಟು ಪ್ರಾಪರ್ಟೀಸು ನಮ್ಮ ಬಯೋಮೆಟೀರಿಯಲ್ಸ್ ಪ್ರಾಪರ್ಟೀಸ್ ಆಗಿರುತ್ತೆ. ಸೊ ನೆಕ್ಸ್ಟು, so in general biomaterials should have a biocompatibility, should have a high mechanical strength, should have a elastic modulus and should resist to corrosion and wear. ಈ 4 ಗುಣಲಕ್ಷಣಗಳು ಹೊಂದಿರಬೇಕಾಗುತ್ತೆ. ಈ ಟೈಪ್ಸ್ಗೆ ಬಂದರೆ ಬಯೋಮೆಟೀರಿಯಲ್ಸಲ್ಲಿರುವಂತಹ ಕ್ಲಾಸಿಫಿಕೇಷನ್ ಅನ್ನೋದ್ರ ತಿಳ್ಕೊಳ್ಳೋಣ ಇವಾಗ. ಬಯೋಮೆಟೀರಿಯಲ್ಸಲ್ಲಿ ಮೆಟಾಲಿಕ್ ಬಯೋಮೆಟೀರಿಯಲ್ಸ್ ಅನ್ನೋದು ಫಸ್ಟ್ ಇನ್ವೆಂಟ್ ಆಗಿದ್ದು. ಮೆಟಾಲಿಕ್ ಬಯೋಮೆಟೀರಿಯಲ್ಸ್ ಆಸ್ ದ ನೇಮ್ ಇಂಡಿಕೇಟ್ಸ್. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಫೆರಸ್ ಮೆಟಲ್ಸ್ ನಾನ್ ಫೆರಸ್ ಮೆಟಲ್ಸ್ ಯೂಸ್ ಮಾಡಿಕೊಂಡು ಬಂದಿದ್ದು ಕ್ಲಾಸಿಫಿಕೇಷನ್ ಇದು. ಯು ಕ್ಯಾನ್ ಸಿ ದ ಬೇಸಿಕ್ ಮೆಟೀರಿಯಲ್ ಇಸ್ ಸ್ಟೇನ್ಲೆಸ್ ಸ್ಟೀಲ್. ಸಿನ್ಸ್ ಇಟ್ ಇಸ್ ಏನು ಕರೋಷನ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಮುಂಚೆ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟ್ಸ್ ಅಥವಾ ಏನು ರಾಡ್ಸ್ ಯೂಸ್ ಮಾಡ್ತಿದ್ರು. ನಂತರ ಕೋಬಾಲ್ಟ್ ಕ್ರೋಮಿಯಂ ಅಲಾಯ್ಸ್ ಯೂಸ್ ಮಾಡಿದ್ದಾರೆ, ಟೈಟಾನಿಯಂ ಅಲಾಯ್ಸ್ ಯೂಸ್ ಮಾಡ್ತಿದ್ದಾರೆ. ಅದು ಬೋನ್ ಪ್ಲೇಟ್ಸ್, ಸ್ಕ್ರೂಸ್ ಅಥವಾ ಡೆಂಟಲ್ ಇಂಪ್ಲಾಂಟ್ಸ್ ಅಂದರೆ ಹಲ್ಲುಗಳಲ್ಲಿ ಏನಾದರೂ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ, ತೆಗಿಬೇಕಾದಂಥ ಪರಿಸ್ಥಿತಿ ಬಂದು ಹೊಸ ಹಲ್ಲು ಹಾಕಬೇಕಾದ್ರೆ ನಾವು ಟೈಟಾನಿಯಂ ಅಲಾಯ್ಸ್ ಅಥವಾ ಕ್ರೋಮಿಯಂ ಅಲಾಯ್ಸ್ನ ಯೂಸ್ ಮಾಡ್ತೀವಿ. ಇನ್ನು ಪಾಲಿಮರ್ ಮೆಟೀರಿಯಲ್ಸನ್ನು ಕೂಡ ಬಯೋಮೆಟೀರಿಯಲ್ಸ್ ಆಗಿ ಯೂಸ್ ಮಾಡಿದ್ದಾರೆ. ಅದರಲ್ಲಿ PMMA ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಮೆಟೀರಿಯಲ್ಲು. ನೈಲಾನ್ ಮೆಟೀರಿಯಲ್ಲು ಕೂಡ ಬಾಡಿಗೆ ಸೆಟ್ ಆಗುತ್ತೆ. PTFE ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಮೆಟೀರಿಯಲ್ಲು, ವಿಚ್ ಇಸ್ ಅ ಪಾಲಿಮರ್ ಮೆಟೀರಿಯಲ್ ವಿಚ್ ಇಸ್ ಸೂಟಬಲ್ ಟು ಅವರ್ ಬಾಡಿ.
ಬೋನ್ ಸಿಮೆಂಟ್ ಆಗಿರ್ಬೋದು, ಸ್ಯೂಚರ್ಸ್ ಆಗಿರ್ಬೋದು ಅಂದರೆ ಸ್ಟಿಚಸ್ಸು, ಕ್ಯಾಥೆಟರ್ಸ್ ಆಗಿರ್ಬೋದು, ಇಲ್ಲೆಲ್ಲ ನಾವು ಪಾಲಿಮರ್ ಬಯೋಮೆಟೀರಿಯಲ್ಸ್ನ ನೋಡ್ತೀವಿ. ಯು ಕ್ಯಾನ್ ಸಿ ಹಿಯರ್ ದ ಡಯಾಗ್ರಾಮ್. ಸೊ ಸ್ಯೂಚರ್ಸ್ ಅಂದರೆ ಸ್ಟಿಚಸ್ಸು, ಸರ್ಜರಿ ಆದಮೇಲೆ ಏನು ನಾವು ಹೊಲಿಗೆ ಹಾಕ್ತಾರೆ ಅದನ್ನು ನಾವು ಸ್ಯೂಚರ್ಸ್ ಅಂತ ಕರಿತೀವಿ. ಇನ್ನು ಬೋನ್ ಸಿಮೆಂಟ್ ಅಥವಾ PMMA ಅಂದರೆ ಬೋನ್ ಸಿಮೆಂಟ್ ಅಂತ ಕರಿತೀವಿ. ಅಂದರೆ ಆ ಬೋನ್ದು ಡೆನ್ಸಿಟಿ ಅಥವಾ ಆರ್ಟಿಫಿಷಿಯಲ್ ಹಿಪ್ ಆ್ಯಂಡ್ ನೀ ಜಾಯಿಂಟಲ್ಲಿ ಯೂಸ್ ಮಾಡುವಂತಹ ಆ ವಸ್ತುಗಳಿಗೆ ಇದನ್ನು ಫಿಲ್ ಮಾಡ್ತಾರೆ ಬೋನ್ ಸಿಮೆಂಟನ್ನು. ನೆಕ್ಸ್ಟು ಇನ್ನು ಸಿರಾಮಿಕ್ ಬಯೋಮೆಟೀರಿಯಲ್ಸಿಗೆ ಬಂದರೆ ಅಲ್ಯೂಮಿನ, ಜಿರ್ಕೋನಿಯಾ, ಹೈಡ್ರೋಕ್ಸೈಪಟೈಟೈಟ್ ಅನ್ನೋವಂಥ ಒಂದು ವಸ್ತುನ ಯೂಸ್ ಮಾಡ್ತೀವಿ. ಅದನ್ನು ಹಲ್ಲುಗಳ ಮೇಲ್ಗಡೆ ಇರುವಂತಹ ಪದರಕ್ಕೆ ಯೂಸ್ ಮಾಡ್ತಾರೆ, ಅಥವಾ ಬೋನ್ಗಳದ್ದು ಡೆನ್ಸಿಟಿ ಕಡಿಮೆ ಆದಾಗ ಅದನ್ನು ಫಿಲ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾರೆ ಬಯೋಮೆಟೀರಿಯಲ್ಸ್, ಸಿರಾಮಿಕ್ ಬಯೋಮೆಟೀರಿಯಲ್ಸ್ನ. ಕಮಿಂಗ್ ಟು ದ ಕಾಂಪೋಸಿಟ್ ಬಯೋಮೆಟೀರಿಯಲ್ಸು, ಸೊ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಮೆಟೀರಿಯಲ್ಸ್ ಟು ಮಿಮಿಕ್ ದ ನ್ಯಾಚುರಲ್ ಬೋನ್. ಅಂದರೆ ನಮ್ಮ ದೇಹದೊಳಗಡೆ ಇರುವಂತಹ ಮೂಳೆ ಥರನೇ ವರ್ಕ್ ಮಾಡುವಂತಹ ಒಂದು ಮೆಟೀರಿಯಲ್ಸು ನಾವು ಕಾಂಪೋಸಿಟ್ ಮೆಟೀರಿಯಲ್ಸ್ ಅಲ್ಲಿ ನಾವು ಕೂಡ ತಯಾರಿಸ್ತಾ ಇದ್ದೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಬಯೋಮೆಟೀರಿಯಲ್ ಕ್ಲಾಸಿಫಿಕೇಷನ್. ಸೊ ಓವರಾಲ್ ಆಗಿ ಹೇಳೋದಾದರೆ ಮೆಟಾಲಿಕ್ ಬಯೋಮೆಟೀರಿಯಲ್, ಪಾಲಿಮರ್ ಬಯೋಮೆಟೀರಿಯಲ್, ಸಿರಾಮಿಕ್ ಬಯೋಮೆಟೀರಿಯಲ್ ಆ್ಯಂಡ್ ಕಾಂಪೋಸಿಟ್ ಬಯೋಮೆಟೀರಿಯಲ್ಸ್ ಆರ್ sounding nowadays, especially in the field of healthcare. Coming to the advantages and disadvantages of biomaterials and applications of biomaterials. So we have improved patient mobility. ಅಂದರೆ ಏನು ಪೇಷಂಟ್ದು ಏನು ಕಾಯುವಂತಹ ಸಮಯ ಇತ್ತು, ತುಂಬ ದಿನಗಳಾಗ್ತಾಯಿತ್ತು ಹೀಲ್ ಆಗೋದಕ್ಕೆ ಅಥವಾ ಕ್ಯೂರ್ ಆಗೋದಕ್ಕೆ, ಯಾವುದೇ ಥರ ಯಾವುದೇ ಇಂಜುರಿ ಆದಾಗ. ಸೊ ನಾವು ಬಯೋಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ ಆ ಪೇಷಂಟ್ ಮೊಬಿಲಿಟಿ ಏನಾಗಿದೆ ಅಂದರೆ ಬೇಗ ಹುಷಾರಾಗುವಂತಹ ಗುಣಲಕ್ಷಣ ಏನಿದೆಯೋ ಅದು ಇವಾಗ ಏನಾಗ್ತಾ ಇದೆ, ಟೈಮ್ ಕಡಿಮೆ ತಗೋತಾ ಇದೆ. ಹಾಗಾಗಿ ಬೇಗ ಕ್ವಿಕ್ಕಾಗಿ ರೆಸ್ಪಾನ್ಸು ಆಗ್ತಾ ಇದೆ. ಇನ್ನು ಲಾಂಗ್ ಸರ್ವಿಸ್ ಲೈಫ್, ತುಂಬ ದಿನಗಳ ಕಾಲ ಬಳಕೆ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಸ್ಟೆಂಟ್, ಹಾರ್ಟ್ ಒಳಗಡೆ ಹಾಕುವಂಥ ಸ್ಟೆಂಟು, ಇಟ್ ಈಸ್ ಪರ್ಮನೆಂಟ್. ಸೊ ನಿಮಗೆ ಮತ್ತೆ ಅದನ್ನು ತೆಗಿಯೋಕ್ಕೆ ಹೋಗೋದಿಲ್ಲ. ಸೊ ಎಲ್ಲೆಲ್ಲಿ ಹಾರ್ಟಲ್ಲಿ ವೆಯ್ನ್ಸಲ್ಲಿ ಬ್ಲಾಕ್ ಆಗಿರುತ್ತೋ ಫ್ಯಾಟು, ಅದನ್ನು ಅದು ರಿಮೂವ್ ಮಾಡಿ ಸೊ ನಿಮಗೆ ಏನು ಬ್ಲಡ್ ವೆಸಲ್ಸ್ನ ಮೂವ್ ಮಾಡಿಕೊಡೋದ್ರಿಂದ ಸೊ ಆಬ್ವಿಯಸ್ಲಿ ಒಂದು ಸಲ ತೆಗೆದ್ರೆ ಮತ್ತೆ ಅದು ಕ್ಲಾಟ್ ಆಗಿಬಿಡೋ ಚಾನ್ಸಸ್ ಇರುತ್ತೆ. ಸೊ ಲಾಂಗ್ ಸರ್ವಿಸ್ ಲೈಫ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ರೆಡ್ಯೂಸ್ ರಿಕವರಿ ಟೈಮ್. ಆ್ಯಸ್ ಐ ಟೋಲ್ಡ್ ಯು, ರಿಕವರಿ ಟೈಮು ತುಂಬ ಕಡಿಮೆ ಆಗ್ತಾ ಇದೆ ಬಯೋಮೆಟೀರಿಯಲ್ಸ್ನ ಯೂಸ್ ಮಾಡೋದ್ರಿಂದ. ಯು ಕ್ಯಾನ್ ಸಿ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಬಿನ್ ಬೇಗ ಕ್ಯೂರ್ ಆಗ್ತಾ ಇದ್ದಾರೆ ಬಯೋಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ. ಅಂದರೆ ವಸ್ತುಗಳನ್ನ ನಮ್ಮ ದೇಹದೊಳಗಡೆ ಹಾಕಿ ಅದು ಬೇಗ ಸೆಟ್ ಆಗುವಂತಹ ಗುಣಲಕ್ಷಣ ಇರೋದ್ರಿಂದ ರಿಕವರಿ ಟೈಮು ಕೂಡ ಬೇಗ ಕಡಿಮೆ ಆಗ್ತಾ ಇದೆ. ಇನ್ನು ಲಿಮಿಟೇಷನ್ಸು ಕೂಡ ಇದೆ. ಸೊ ಓನ್ಲಿ ಅಡ್ವಾಂಟೇಜಸ್ ಮಾತ್ರ ಅಲ್ಲ, ಡಿಸ್ಅಡ್ವಾಂಟೇಜಸ್ಸು ಕೂಡ ನಾವು ಗಮನ ಕೊಡಬೇಕಾಗತ್ತೆ. ಸೊ ಡಿಸ್ಅಡ್ವಾಂಟೇಜಸ್ ಅಥವಾ ಲಿಮಿಟೇಷನ್ಸ್ ಏನು ಬಯೋಮೆಟೀರಿಯಲ್ಸ್ ಅಂತ ಹೇಳೋದಾದರೆ, ತುಂಬ ಹೈ ಕಾಸ್ಟ್ ಇದು. ಅಂದರೆ ಒಂದು ಸಲ ನೀವು ನೀ ಸರ್ಜರಿ ಅಥವಾ ಹಿಪ್ ಸರ್ಜರಿ ಮಾಡಿಸಿದ್ರೆ ಇಟ್ ಕಾಸ್ಟ್ ಅರೌಂಡ್ ಲ್ಯಾಕ್ಸ್ ಟುಗೆದರ್. ಸೊ 2 ಲಕ್ಷ 3 ಲಕ್ಷ ಆ ಥರ ನಡೀತಾ ಇದೆ ಬೇಸ್ಡ್ ಆನ್ ದ ಮೆಟೀರಿಯಲ್ಸ್. ಸೊ ದ ಡಾಕ್ಟರ್ಸ್ ಆರ್ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆಲ್ಲ ಬೇಕಾಗಿರುವಂತಹ ಖರ್ಚು ಎಲ್ಲ ಸೇರಿ ಲ್ಯಾಕ್ಸ್ ಟುಗೆದರ್ ಖರ್ಚಾಗೋದ್ರಿಂದ ಇದು ತುಂಬ ಹೈ ಕಾಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವೊಂದು ಬಾಡಿಗೆ ಅದು ಸೆಟ್ ಆಗೋದಿಲ್ಲ, ಕೆಲವೊಂದು ಕಡೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಯು ಕ್ಯಾನ್ ಟೇಕ್ ದ ಸ್ಟಿಚಸ್ ಆಲ್ಸೋ. ಸ್ಟಿಚಸ್ಸು ಕೆಲವೊಬ್ಬರಿಗೆ ಬೇಗ ಗುಣಲಕ್ಷಣ ಆಗುತ್ತೆ, ನಮ್ಮ ಬಾಡಿಗೆ ಬೇಗ ಅಡ್ಜಸ್ಟ್ ಆಗುತ್ತೆ. ಬಟ್ ಕೆಲವೊಂದು ಬಾಡಿಗಳಿಗೆ ಬೇಗ ಅಡ್ಜಸ್ಟ್ ಆಗೋದಿಲ್ಲ, ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಆಬ್ವಿಯಸ್ಲಿ ಯು ನೀಡ್ ಟು ಗೋ ಫಾರ್ ಅ ಡಿಫರೆಂಟ್ ಮೆಥಡ್ ಆಫ್ ಸರ್ಜರಿ ಆರ್ ಸ್ಟಿಚಿಂಗ್ ಅಂತಲೇ ಹೇಳ್ಬೋದು. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆ್ಯಂಡ್ ಕೆಲವೊಂದು ಇಂಪ್ಲಾಂಟ್ಸ್ ಅಂದರೆ ಡೆಂಟಲ್ ಆಗಿರ್ಬೋದು ಅಥವಾ ಬೋನ್ ರಿಪ್ಲೇಸ್ಮೆಂಟ್ ರಾಡ್ ಆಗಿರ್ಬೋದು ಅಥವಾ ಸ್ಟೆಂಟ್ಸ್ ಆಗಿರ್ಬೋದು, ಯಾವುದೇ ಒಂದು ವಸ್ತುಗಳು ನಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಅದನ್ನು ವಾಪಸ್ ತೆಗಿಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಇಂಪ್ಲಾಂಟ್ಸ್ ಅಥವಾ ಜಾಗಗಳಲ್ಲಿ ನಾವು ಅದರದ್ದು ಲೈಫನ್ನು ನಾವು 100% ಅಥವಾ ಲಾಂಗ್ ಲೈಫ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅಲ್ಲಿ ಲೈಫ್ ಅದರದ್ದು ಕಡಿಮೆ ಇರುತ್ತೆ. ಸೊ ಆ ವಸ್ತುದು ಯು ಕ್ಯಾನ್ ಸಿ, ಸೊ ದರ್ ಇಸ್ ಅ ಹಿಪ್ ಜಾಯಿಂಟ್ ಆರ್ ನೀ ಜಾಯಿಂಟ್ ಅಂತಲೇ ಕರಿಬೋದು. ಸೊ ತುಂಬ ದಿನಗಳ ಕಾಲ ಸೌದು ಈ ಮೂಳೆ ಏನಾಗಿರುತ್ತೆ, ಪೇಯ್ನ್ ಬರುತ್ತೆ, ಊದ್ಕೊಳ್ಳುತ್ತೆ ಮಂಡಿ. ಸೊ ಆ ಟೈಮಲ್ಲಿ ನಾವು ವಿ ಹ್ಯಾವ್ ಯೂಸ್ಡ್ ದಿಸ್ ಅಡ್ವಾನ್ಸ್ಡ್ ಬಯೋಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀವಿ. ಸ್ಟಿಚಸ್ಸಲ್ಲಿ ಯೂಸ್ ಮಾಡಿದ್ದೀವಿ, ನೈಲಾನ್ ಅಥವಾ ಏನೋ ಅದು. ನೆಕ್ಸ್ಟು ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ವಿಚ್ ಇಸ್ ಯೂಸ್ಡ್ ಇನ್ ಆರ್ಟ್ರಿ. ಇಲ್ಲಿ ನೋಡ್ಬೋದು, ಈ ಕಡೆ ಏನು ಯೆಲ್ಲೋ ಕಲರ್ ಏನು ಕಾಣಿಸ್ತಾ ಇದೆಯಾ, ದಿಸ್ ಇಸ್ ಅ ಬ್ಲಾಕೇಜ್ ಇನ್ ಆರ್ಟ್ರಿ. ಈ ಬ್ಲಾಕೇಜನ್ನು ತೆಗಿಬೇಕು ಅಂತ ಹೇಳಿದ್ರೆ you need an operation that you need to add a material in this vessel such that the blood cells will flow easily. ಈ ಒಳಗಡೆ ಬ್ಲಡ್ ಸೆಲ್ಸು ಈಸಿಯಾಗಿ ಮೂವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಆಪ್ರೇಷನ್ ತುಂಬ ಕಾಸ್ಟ್ಲಿಯೆಸ್ಟ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಪ್ರೇಷನ್ ಇದು. ಸೊ ಈ ಬಯೋಮೆಟೀರಿಯಲ್ನ ಇಲ್ಲಿ ಕಳಿಸಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಎಕ್ಸ್ಪ್ಯಾಂಡ್ ಮಾಡಿದಾಗ ದಿಸ್ ವಿಲ್ ಓಪನ್
ಆ್ಯಂಡ್ ದ ಬ್ಲಡ್ ಸೆಲ್ಸ್ ಆ್ಯಸ್ ಯೂಶ್ವಲ್ ಮೂವ್ಸ್ ಇನ್ ಇಟ್ಸ್ ಪಾತ್ ಅಂತಲೇ ಹೇಳ್ಬೋದು. ಡೆಂಟಲ್ ಇಂಪ್ಲಾಂಟ್ಸಲ್ಲೂ ಕೂಡ ನಾವು ನೋಡ್ತೀವಿ ಬಯೋಮೆಟೀರಿಯಲ್ಸ್. ಸೊ ಇಷ್ಟು ಬಯೋಮೆಟೀರಿಯಲ್ಸ್ದು ನಿಮಗೆ ಬೇಕಾಗಿರುವಂತಹ ನಾಲೆಡ್ಜು. ಅಂದರೆ ಬಯೋಮೆಟೀರಿಯಲ್ಸ್ ಅಂದರೆ ಏನು, ಬಯೋಮೆಟೀರಿಯಲ್ಸ್ದು ಪ್ರಾಪರ್ಟೀಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸು, ಬಯೋಮೆಟೀರಿಯಲ್ಸ್ದು ಕ್ಲಾಸಿಫಿಕೇಷನ್ಸು, ಯಾವ್ಯಾವ ಥರ ಬಯೋಮೆಟೀರಿಯಲ್ಸ್ ಇದ್ದಾವೆ, ನೆಕ್ಸ್ಟು ಅದರದ್ದು ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ ಮತ್ತು ಅಪ್ಲಿಕೇಶನ್ಸು, ಇಷ್ಟನ್ನು ಕೂಡ ಓದ್ಕೊಂಡ್ರೆ ಸಾಕು. ಆ್ಯಂಡ್ ಇನ್ ಆ್ಯಕ್ಟಿವಿಟಿ ಯು ನೀಡ್ ಟು ಡೂ ಇಟ್ ಆನ್ ಯುವರ್ ಓನ್. ಸೊ ಜಸ್ಟ್ ಫಾರ್ ಎ ಕ್ಯೂರಿಯಾಸಿಟಿ ಪರ್ಪಸ್, ಸೊ ಐ ಹ್ಯಾವ್ ಆ್ಯಡೆಡ್ ಮೆನಿ ಮೆಟೀರಿಯಲ್ಸ್. You need to identify which biomaterial is suitable for this application. For example, ಹಾರ್ಟ್ ಕಂಪ್ಲೀಟ್ ಆರ್ಟಿಫಿಷಿಯಲ್ ಆರ್ಟೇ ಮಾಡಿದ್ದಾರೆ ಇವಾಗ, ಅದು ಯಾವ ಮೆಟೀರಿಯಲಿಂದ ಮಾಡಿರ್ತಾರೆ. ಇಲ್ಲಿ ನಾನೇನು ಹೇಳಿಲ್ಲ, ಬಟ್ ಇಟ್ಸ್ ಅ ವರ್ಕ್ ಫಾರ್ ಯು ಟು ಡೂ ದ ಆ್ಯಕ್ಟಿವಿಟಿ ಟು ಐಡೆಂಟಿಫೈ ಅ ಡಿಫರೆಂಟ್ ಬಯೋಮೆಟೀರಿಯಲ್ಸ್ ಫಾರ್ ಡಿಫರೆಂಟ್ ಅಪ್ಲಿಕೇಶನ್ಸ್, ವಿಚ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇನ್ ಅ ಲೇಟರ್ ಸ್ಟೇಜ್, ಅಂದರೆ ಲಾಸ್ಟ್ ಸೆಷನಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ. ಸೊ ಏನೇ ಕಮೆಂಟ್ಸ್ ಇದ್ದರೂ ಯು ಕ್ಯಾನ್ ಲೀವ್ ಎ ಕಮೆಂಟ್. ಐ ನೀಡ್ ಟು ನಾನು ಅದನ್ನು ನೋಡಿ ಆನ್ಸರ್ ಮಾಡ್ತೀನಿ. Thanks for watching this video.